ನಮಸ್ಕಾರ. ನಾನು ಇವತ್ತು ಈ ಬೆಸ್ಟ್ ಕೌನ್ಸಿಲರ್ ಅವಾರ್ಡ್ ತೊಗೊಂಡಿರೋದು ಹೇಗೆ ಅಂತ ನನ್ನ ಹ್ಯಾಪಿನೆಸ್ನ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾವೊಂದು ಡಾಕ್ಟರ್ ಎಂಟರ್‌ಪ್ರೆನ್ಯೂರ್ ಅಕಾಡೆಮಿ ಅಂತ ಇದೆ. ಅದರಲ್ಲಿ ನಮ್ಮನ್ನು ನಾವು ಹೇಗೆ ಅಪ್ಗ್ರೇಡ್ ಮಾಡ್ಕೋಬೇಕು, ಅಪ್‌ಸ್ಕೇಲ್ ಮಾಡ್ಕೋಬೇಕು ಅಂತ ಯೋಚನೆ ಸದಾ ಕಾಲದಲ್ಲಿ ಇರ್ತೀವಿ. ಯಾಕೆಂದರೆ ನಾವು ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸದಾ ನಮ್ಮ ಮನಸ್ಸಿನಲ್ಲಿ ಅಚ್ಚಸರಾಗಿರುತ್ತೆ. ಈ ಕಾರಣದಿಂದ ಒಂದು 2 ತಿಂಗಳ ಹಿಂದ್ಗಡೆ ನನಗೆ ಅಲ್ಲಿಂದ ಕಾಲ್ ಬಂದಿತ್ತು, ಅಕಾಡೆಮಿಯಿಂದ. ಕಾಲ್ ಬಂದಾಗ ನೀವು ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತೀರಾ ಅಂತ ಹೇಳಿದಾಗ, ನಾನು ಕೌನ್ಸಿಲಿಂಗ್ ಮಾಡೋದು ತುಂಬ ಟಫ್ ಕೆಲಸ. ಯಾಕೆ ಅಂತಂದರೆ ಮಗುನ ಕಳ್ಕೊಂಡಿರ್ತಾರೆ, ಮಗು ಆಗಿರೋದಿಲ್ಲ, ಮಿಸ್ಕ್ಯಾರೇಜಸ್ ಆಗಿರುತ್ತೆ, ತುಂಬ IVF ಫೇಲ್ಯೂರ್ ಆಗಿರ್ತಾರೆ. ಅವ್ರಿಗೆ ಹೋಪ್ಸ್ ಕೊಟ್ಟು ಮತ್ತೆ ಟ್ರೀಟ್ಮೆಂಟಿಗೆ ಬರೋ ಹಾಗೆ ಮಾಡಿ, ಈ ಮಗು ಆಗುತ್ತೋ ಇಲ್ಲೋ ಅನ್ನೋ ಗ್ಯಾರಂಟಿ ಇಲ್ಲ, ವ್ಯಾರಂಟಿ ಇಲ್ಲ, ಆದ್ರೂ ಅವ್ರನ್ನ ಕಾಯ್ದಿರಿಸ್ಕೊಂಡು ಕೌನ್ಸಿಲಿಂಗ್ ಕೊಡೋದು ಇದೆಲ್ಲ ತುಂಬ ಕಷ್ಟ ಅನ್ನೋದು ನನಗೆ ಅನಿಸುತ್ತೆ. ಬಟ್ ಆ ಕಾರಣಕ್ಕೆ ನಾನು ಹಿಸ್ಟ್ರಿ ಓದೋದನ್ನು ಮಾಡಿದೆ. ಆ ಹಿಸ್ಟ್ರಿಯಲ್ಲಿ ಗೊತ್ತಾಯಿತು, ನಮ್ಮ ಮಹಾರಾಜರು ರಾಣಿಗಳು ಕೂಡ ಈ ಮಗು ಆಗಲಿಕ್ಕೆ ತುಂಬ ಸಫರ್ ಆಗಿದ್ದಾರೆ. ಸಫರ್ ಆಗಿ ಅವ್ರ ಜೀವನನೇ ಈ ಕಥೆನೇ ಹೇಗೆ ಮಾಡ್ಕೊಂಡಿದ್ದಾರೆ ಅಂತ ತುಂಬ ತಿಳ್ಕೊಂಡು, ಆ ಉಪನಿಷತ್ತುಗಳಲ್ಲಾಗಿರ್ಬೋದು, ಮಹಾಭಾರತಗಳಲ್ಲಾಗಿರ್ಬೋದು, ರಾಮಾಯಣಗಳಲ್ಲಾಗಿರ್ಬೋದು, ಇದನ್ನು ತಿಳ್ಕೊಂಡು ನಮ್ಮ ಪೇಷಂಟ್ಗಳಿಗೆ ನಮ್ಮಲ್ಲಿ ಬರುವಂತಹ ಕೌನ್ಸಿಲಿಂಗ್ನಲ್ಲಿ ನಾನು ಹೇಳಿದಾಗ, ಹೌದಲ್ಲ, ಈ ಮಹಾರಾಜರು ಮಹಾರಾಣಿಗಳು ಎಲ್ಲ ಇದ್ದು ಸಫರ್ ಆದಮೇಲೆ ನಾವೊಬ್ಬ ಸಾಧಾರಣ ಮನುಷ್ಯರು. ಸೊ ತಾಳ್ಮೆಯಿಂದ ಇಟ್ಕೋಬೇಕು, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಊಟದಲ್ಲಿ ಆಗಿರ್ಬೋದು, ಡಯಟಲ್ಲಿ ಆಗಿರ್ಬೋದು, ಎಕ್ಸಸೈಸಲ್ಲಿ ಆಗಿರ್ಬೋದು, ವಿಚಾರಧಾರೆಗಳಲ್ಲಿ ಆಗಿರ್ಬೋದು, ಸಮಸ್ಯೆಗಳನ್ನು ಬಂದಾಗ ಅದನ್ನು ಹೇಗೆ ತಗೊಳ್ಬೇಕು ಅನ್ನೋದಾಗಿರ್ಬೋದು, ಇದನ್ನೆಲ್ಲ ನಾವು ಕೌನ್ಸಿಲಿಂಗ್ ಮಾಡಬೇಕಾದಾಗ ಅವ್ರ ಜೀವನ ಶೈಲಿಗಳಲ್ಲೂ ಕೂಡ ಚೇಂಜಸ್ ಆಗಿದೆ. ಅವ್ರ ಚೇಂಜಸ್ ಆಗಿದೆ ಅಂತ ನನಗೆ ಗೊತ್ತಾದ್ಮೇಲೆ ಅದು ನಂಗೆ ತುಂಬ ಸಂತೋಷ ಆಗಿದೆ. 4 ಜನಕ್ಕೆ ನಮ್ಮ ಕೌನ್ಸಿಲಿಂಗ್ ಹೆಲ್ಪ್ ಆಗುತ್ತೆ ಅಂತ ಅಂದಮೇಲೆ ಅದರಷ್ಟು ಸಂತೋಷ ಯಾವುದೂ ಇಲ್ಲ. ಸೊ ಇದನ್ನೇ ಹೆಲ್ಪ್ ಮಾಡ್ತಾ ಇದ್ದೀನಿ ಈ ಥರ ಅಂತ ಹೇಳಿದಾಗ ಅವರು ರೆಕಾರ್ಡ್ ಮಾಡ್ಕೊಂಡಿದ್ರು. ಗೋವಾದಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು, ನಮಗೆ ಕರೆದಿದ್ರು. ನಾವು ಹೋದಾಗ ಐ ಕ್ಯಾನ್ ಹೀಲ್ ಅಂತ ಒಂದು ಬುಕ್ಕನ್ನು ಅವರು ಪಬ್ಲಿಷ್ ಮಾಡಿದರು. ಆ ಬುಕ್ಕಲ್ಲಿ 40ನೇ ಚಾಪ್ಟ್ರಲ್ಲಿ ನಮ್ಮ ವರ್ಧಾನ್ ಫರ್ಟಿಲಿಟಿ ಮತ್ತು ವರ್ಧಾನ್ ಫರ್ಟಿಲಿಟಿ ಬೆಳೆದು ಬಂದ ರೀತಿ, ಗ್ರೋತ್ ಆಫ್ ದ ವರ್ಧಾನ್ ಫರ್ಟಿಲಿಟಿ, ಬಿಹೈಂಡ್ ವರ್ಧಾನ್ ಫರ್ಟಿಲಿಟಿ, ಹೂ ಈಸ್ ದ ಬ್ಯಾಕ್ ಬೋನ್ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಬರೆದಾರೆ. ನಮ್ಮ ಹಾಸ್ಪಿಟಲ್ ಬಗ್ಗೆ ಆಗಿರ್ಬೋದು, ಡಾಕ್ಟರ್ ವಿಜಯ್ ಕುಮಾರ್ PK ಬಗ್ಗೆ ಆಗಿರ್ಬೋದು, ಈ ಕೌನ್ಸಿಲಿಂಗ್ ಸೆಲ್ಲಿನ ವಿಶೇಷತೆ ಆಗಿರ್ಬೋದು, ಅದ್ರ 40ನೇ ಚಾಪ್ಟರ್ನಲ್ಲಿ ಬರೆದಿದ್ದಾರೆ. ಜೊತೆಗೆ ನಮಗೆ ಬೆಸ್ಟ್ ಕೌನ್ಸಿಲರ್ ಅಂತ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್ ಮತ್ತು ಸರ್ಪ್ರೈಸ್ ಕೂಡ ಆಯಿತು. ನನಗೆ ಅಲ್ಲಿ ಸ್ಟೇಜ್ ಮೇಲೆ ಕರೆದಾಗ, ಕೌನ್ಸಿಲಿಂಗ್ ನೀವು ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ ಹೇಳಿದಾಗ, ನನ್ನದೇ ಆದಂತಹ ವಿಚಾರಗಳನ್ನು ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಾನು ಇಲ್ಲಿ ಕೌನ್ಸಿಲರ್ ಅಂತ ನಾನು ಮಾಡೋದಿಲ್ಲ. ಆ ಪೇಷಂಟು ಎಷ್ಟು ಸಫರ್ ಆಗಿದ್ದಾರೆ, ಅವ್ರದ್ದು ಹಿಸ್ಟ್ರಿ ಆಗಿರ್ಬೋದು, ಅವರ ಮಾನಸಿಕ ಖಿನ್ನತೆ ಆಗಿರ್ಬೋದು, ಅಥವಾ ಅವರ ಮನೆ ಕತೆಗಳಾಗಿರ್ಬೋದು, ಪ್ರತಿಯೊಂದನ್ನು ನಾನು ಕೇಳಿದಾಗ, ಅವರಲ್ಲಿ ನಾನೊಬ್ಬಳು ಎಂದು ಕೇಳಿದಾಗ ನಾನು ಅವರಿಗೆ ಸರಿಯಾದ ಸಜೆಷನ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರದ್ದು ತುಂಬ ವಿಶೇಷತೆ ಇರುತ್ತೆ, ತುಂಬ ಯುನೀಕ್ ಆಗಿರುತ್ತೆ. ಪ್ರತಿಯೊಬ್ಬರ ಹಿಸ್ಟ್ರಿನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಅವಳ ಒಬ್ಬ ಫ್ಯಾಮಿಲಿ ಮೆಂಬರು ಅಥವಾ ಅವ್ರ ಅಕ್ಕನೋ ತಂಗಿನೋ ಅವ್ರಿಗೆ ಭಾಳ ಬೇಕಾಗಿದ್ದವರು ಅಂತ ನಾನು ಅವರ ನೋವನ್ನು ಅರ್ಥ ಮಾಡಿಕೊಂಡು ಈ ಕೌನ್ಸಿಲಿಂಗ್ ಮಾಡೋದು ಇದೆಯಲ್ಲ, ಒಂಥರ ಅದ್ಭುತವಾದಂಥದ್ದು ಅಂತ ನಾನು ಅಲ್ಲಿ ಹೇಳಿದಾಗ ಅವರು ನೀವು ಬೆಸ್ಟ್ ಕೌನ್ಸಿಲರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಆ ಹ್ಯಾಪಿನೆಸ್ನ ಅಥವಾ ಆಶ್ಚರ್ಯದನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಏನಕ್ಕೆ ಕಾರಣ ಅಂತಂತಂದರೆ, ನೀವು ನನ್ನ ಗುರುತಿಸಿರುವಂತಹ ರೀತಿ, ನನ್ನ ಕೌನ್ಸಿಲಿಂಗ್ನ ನೀವು ಇಷ್ಟಪಡೋ ರೀತಿ, ನಾನು ಏನೇ ಹೇಳ್ತಾ ಇದ್ರು ನೀವು ಕೇಳಿಬಿಟ್ಟು ಎಸ್ ನಾವು ಇದನ್ನು ಫಾಲೋ ಮಾಡ್ತೀವಿ ಮೇಡಮ್, ನಾವು ಬರ್ತೀವಿ ಮೇಡಮ್ ಅಂತ ನೀವು ವಿಶ್ವಾಸ ಇಟ್ಕೊಂಡಿರೋದು, ಮತ್ತು ನಾವು ಹೇಳಿರೋದು ಡಯಟ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಪಾಸಿಟಿವ್ ವೇ ಆಗಿರ್ಬೋದು, ಆಪ್ಟಿಮಿಸ್ಟಿಕ್ ಲೈಫ್ ಆಗಿರಬಹುದು, ಎಲ್ಲನೂ ನೀವು ಫಾಲೋ ಮಾಡೋದ್ರಿಂದ ರಿಸಲ್ಟ್ ಬರ್ತಾ ಇದೆ. ನಿಮ್ಮಿಂದ ನನಗೂ ತುಂಬ ಸಂತೋಷ ಸಿಗ್ತಾ ಇದೆ. ಇನ್ನು ಹೊಸ ನಮ್ಮ ವರ್ಧಾನ್ಗಾಗಿರ್ಬೋದು, ನಮ್ಮಲ್ಲಿ ಬರುವಂತಹ ಎಲ್ಲ ದಂಪತಿಗಳಿಗೂ ಮಗುವಾಗಿ ಅವರ ಜೀವನ ಬೆಳಕಾಗಲಿ. ನಿಮ್ಮ ಜೊತೆಗೆ ನಾನೂ ಕೂಡ ಇನ್ನಿಷ್ಟು ಕಲಿಯೋದಿದೆ ಅಂತ ಹೇಳ್ತಾ ನಿಮ್ಗೆ ಇನ್ನೊಂದ್ಸಲ ಈ ವಿಷಯದಲ್ಲಿ ಈ ನನ್ನ ಅವಾರ್ಡ್ ಜೊತೆಗೆ ಈ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.